ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ಅನೇಕ ವಿಧವಾದಂಥ ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಸಿಗ್ತದೆ? ನಮ್ಮ ಸಮಸ್ಯೆಗಳಿಗೆ, ನಮ್ಮ ಹೋರಾಟಗಳಿಗೆ, ನಮ್ಮ ಕಣ್ಣೀರುಗಳಿಗೆ, ನಮ್ಮ ಸಮಸ್ತ ಸಂಕಟಗಳಿಗೆ ಯಾವುದು ನಮಗೆ ಪರಿಹಾರ ಎಂಬುದಾಗಿ ಬಹಳಷ್ಟು ಸಾರಿ ನೀನು ಮತ್ತು ನಾನು ಅಂದುಕೊಳ್ಳುವವರಾಗಿದ್ದೇವೆ. ಕೆಲವು ಸಾರಿ ನಮ್ಮ ಪರಿಹಾರ ಮನುಷ್ಯನಿಂದ ಬರ್ತದ, ಕೆಲವು ಸಾರಿ ನಮ್ಮ ಪರಿಹಾರ ಹಣದಿಂದ ಬರ್ತದ, ಕೆಲಸದಿಂದ ಬರ್ತದ, ಜನರಿಂದ ಬರ್ತದ, ಬಂಧುಗಳಿಂದ ಬರ್ತದ, ಕುಟುಂಬದಿಂದ ಬರ್ತದ ಎಂಬುದಾಗಿ ಬಹಳಷ್ಟು ಸಾರಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಪರಿಹಾರವನ್ನು ಎದುರು ನೋಡುತ್ತಾ ನಮ್ಮ ಪರಿಹಾರವನ್ನು ಹುಡುಕುವವರಾಗಿದ್ದೇವೆ. ಆದರೆ ಪ್ರಿಯ ದೇವ ಮಗುವೆ, ಇವತ್ತು ನಾನು ನಿಮಗೆ ಹೇಳುವಂಥ ವಿಷಯ ಏನಪ್ಪ ಅಂದರೆ, ಸಮಸ್ತಕ್ಕೂ ದೇವರೇ ಪರಿಹಾರಿ. ಸಮಸ್ತಕ್ಕೂ ದೇವರೇ ಪರಿಹಾರಿ. ನಾನು ಮತ್ತೆ ನಿಮಗೆ ರಿಪೀಟ್ ಮಾಡ್ತೇನೆ, ಸಮಸ್ತಕ್ಕೂ ದೇವರೇ ಪರಿಹಾರಿ. ಯಾಕೆ ಸಮಸ್ತಕ್ಕೂ ದೇವರೇ ಪರಿಹಾರಿ ಆಗಿದ್ದಾನೆ? ನೋಡಿ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರು ಸಕಲವನ್ನ ಸೃಷ್ಟಿ ಮಾಡುವಂತ ಸೃಷ್ಟಿಕರ್ತನಾಗಿರೋದ್ರಿಂದ ಆತನು ಸಮಸ್ತಕ್ಕೂ ಸೃಷ್ಟಿಕರ್ತನಾಗಿದ್ದಾನೆ. ಬರೀ ಅಷ್ಟು ಮಾತ್ರವಲ್ಲ, ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯದ 17ನೇ ವಚನಕ್ಕೆ ಹೋಗುವಾಗ ಈ ಭೂಮಿಗೆ ಮಳೆ ಮತ್ತು ಬೆಳೆಯನ್ನು ಕೊಡುವವನು ದೇವರೇ ಆಗಿದ್ದಾನೆಂಬುದಾಗಿ ಬೈಬಲ್ ವಾಕ್ಯ ಮಾತಾಡ್ತದೆ. ಬರೀ ಅಷ್ಟು ಮಾತ್ರವಲ್ಲ, 145ನೇ ಕೀರ್ತನೆ 13ನೇ ವಚನಕ್ಕೆ ಹೋಗುವಾಗ ಆತನೇ ಸಮಸ್ತ ಸೃಷ್ಟಿಯ ದೊರೆತನ ಮಾಡುವವನು, ಆತನು ಸಕಲ ಸೃಷ್ಟಿಯನ್ನ ದೊರೆತನ ಮಾಡುವವನು, ಆತನ ದೊರೆತನ ಶ್ರೇಷ್ಠವಾದೆಂಬುದಾಗಿ 145ನೇ ಕೀರ್ತನೆ 13ನೇ ವಚನ ಮಾತಾಡ್ತದೆ. ಬರೀ ಅಷ್ಟು ಮಾತ್ರವಲ್ಲ, 145ನೇ ಕೀರ್ತನೆ 15ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಹೀಗೆ ಹೇಳ್ತದೇನಪ್ಪ ಅಂದ್ರೆ, ಆತನೇ ಸಮಸ್ತ ಜೀವಿಗಳಿಗೆ ಆಹಾರವನ್ನು ಕೊಡುವವನು, ಸಮಸ್ತ ಜೀವಿಗಳಿಗೆ ಆಹಾರವನ್ನು ಕೊಡುವವನು ಆತನೇ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಬರೀ ಅಷ್ಟು ಮಾತ್ರವಲ್ಲ, ದೇವರು ಈ ಭೂಲೋಕಕ್ಕೆ ಬಂದಾಗ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸಕಲ ವಿಧವಾದಂಥ ವ್ಯಾಧಿಗಳಿಂದ ಕೂಡಿದ ಸಮಸ್ತ ಜನರು ಆತನ ಬಳಿಗೆ ಹೋದ್ರು, ಆತನು ಎಲ್ಲರಿಗೂ ಬಿಡುಗಡೆ ಕೊಟ್ನು ಎಂಬುದಾಗಿ ಮಾತಾಡ್ತದೆ. ಬರೀ ಅಷ್ಟು ಮಾತ್ರವಲ್ಲ ಪ್ರಿಯ ದೇವ ಮಗುವೆ, ಯೆಶಾಯನು ಬರೆದ ಗ್ರಂಥ 53ನೇ ಅಧ್ಯಾಯದ 1ರಿಂದ 7ನೇ ವಚನಕ್ಕೆ ಹೋಗುವಾಗ ಪ್ರತಿ ಸಂಕಟಕ್ಕೆ, ಪ್ರತಿ ರೋಗಕ್ಕೆ, ಪ್ರತಿ ಪಾಪಕ್ಕೆ, ಪ್ರತಿ ಶಾಪಕ್ಕೆ, ದ್ರೋಹಕ್ಕೆ ಆತನು ತನ್ನನ್ನೇ ತಾನು ಬಲಿಯಾಗವಾಗಿ ಅರ್ಪಿಸಿಬಿಟ್ಟಿದ್ದಾನೆ. ಅಂದ್ರೆ ಸಮಸ್ತಕ್ಕೂ ಆತನು ಶಿಲುಬೆ ಮೇಲೆ ಆತನು ಪರಿಹಾರವನ್ನು ನೇಮಿಸಿದವನಾಗಿದ್ದಾನೆ. ಜಾಗ್ರತೆ ಕೇಳಿಸ್ಕೋ, ದೇವರು ಸಮಸ್ತ ಸಂಗತಿಗಳಿಗೆ ಆತನು ಪರಿಹಾರವನ್ನು ನೇಮಿಸಿದ್ದಾನೆ. ಯೆಶಾಯನು ಬರೆದ ಗ್ರಂಥದಲ್ಲಿ ನಮ್ಮ ಸಂಕಟಗಳು ಆತನು ಹೊತ್ಕೊಂಡ, ನಮ್ಮ ರೋಗ ಆತನು ಹೊತ್ಕೊಂಡ, ನಮ್ಮ ನಿಂದೆ ಅಪಮಾನಗಳು ಆತನು ಹೊತ್ಕೊಂಡ, ನಮ್ಮ ಪಾಪಗಳನ್ನ ಆತನು ಹೊತ್ಕೊಂಡ, ನಮ್ಮ ದಂಡನೆ, ನಮ್ಮ ಶಿಕ್ಷೆಯನ್ನ ಆತನು ಹೊತ್ಕೊಂಡ. ಅಂದ್ರೆ ಶಿಲುಬೆಯಲ್ಲಿ ಸಮಸ್ತಕ್ಕೂ ಸಹ ಆತನು ಪರಿಹಾರವನ್ನ ನೇಮಿಸಿಬಿಟ್ನು, ಪರಿಹಾರವನ್ನ ಮಾಡಿಬಿಟ್ನು, ಅದಕ್ಕೆ ಕೊಡಬೇಕಾದ ಕ್ರಯವನ್ನ ಆತನು ಕೊಟ್ಟು ಬಿಟ್ನು. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ಇಂದು ನಿನಗೂ ಮತ್ತು ನನಗೂ ಇರುವಂತ ಪ್ರತಿ ಸಮಸ್ಯೆಗೆ, ಪ್ರತಿ ಹೋರಾಟಕ್ಕೆ, ಪ್ರತಿ ಸಂಕಟಕ್ಕೆ, ಪ್ರತಿ ವ್ಯಾಕುಲಕ್ಕೆ, ಪ್ರತಿ ರೋಗಕ್ಕೆ, ಪ್ರತಿ ಸಾಲಕ್ಕೆ, ಪ್ರತಿಯೊಂದು ಸಂಗತಿಗೂ ದೇವರೇ ಪರಿಹಾರವಾಗಿದ್ದಾನೆ. ದೇವರು ಮಾತ್ರ ಅವುಗಳಿಂದ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನ ಚಿಂತೆಯಿಂದ ಬಿಡಿಸುವವನಾಗಿದ್ದಾನೆ.
ದೇವರು ನಿನ್ನ ಭಾರಗಳಿಂದ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನ ರೋಗದಿಂದ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನ ಹೋರಾಟಗಳಿಂದ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನ ನಿಂದೆ ಅಪಮಾನಗಳಿಂದ ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನ ಸಂಕಟಗಳಿಂದಲೂ ನಿನ್ನ ವ್ಯಾಕುಲಗಳಿಂದಲೂ ಮನೋವೇದನೆಗಳಿಂದಲೂ ನಿನ್ನನ್ನು ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನ ಜೀವಿತದಲ್ಲಿರುವಂತಹ ಭವಿಷ್ಯತ್ತಿನ ಚಿಂತೆ ಕುರಿತಂತ ಸಂಗತಿಗಳಿಂದ ಆತನು ಬಿಡಿಸುವವನಾಗಿದ್ದಾನೆ. ನಿನ್ನ ಶಾಪದಿಂದ ಆತನು ಬಿಡಿಸುವವನಾಗಿದ್ದಾನೆ. ನಿನ್ನ ಸಾಲ ಬಾಧೆಗಳಿಂದ ಆತನು ಬಿಡಿಸುವವನಾಗಿದ್ದಾನೆ. ನಿನಗಿರುವಂಥ ದಂಡನೆಯಿಂದ ಆತನು ಬಿಡಿಸುವವನಾಗಿದ್ದಾನೆ. ನಿನಗಿರುವಂಥ ಭಯದಿಂದ ಆತನು ಬಿಡಿಸುವವನಾಗಿದ್ದಾನೆ. ನಿನಗಿರುವಂಥ ಸಕಲ ಸಂಗತಿಗಳಿಂದ, ಸಕಲ ವಿರುದ್ಧವಾದಂಥ ವಿರೋಧಿಗಳಿಂದ ನಿನ್ನನ್ನು ಬಿಡಿಸುವವನಾಗಿದ್ದಾನೆ. ನಿನ್ನ ಹೋರಾಟಗಳಿಂದ ದೇವರು ಬಿಡಿಸುವವನಾಗಿದ್ದಾನೆ. ನಿನ್ನ ಯುದ್ಧಗಳಿಂದ ದೇವರು ಬಿಡಿಸುವವನಾಗಿದ್ದಾನೆ. ಯಾಕಂದ್ರೆ ಎಲ್ಲದಕ್ಕೂ ಪರಿಹಾರ ಆತನಾಗಿದ್ದಾನೆ. ಆತನೇ ಪರಿಹಾರ ಆಗಿದ್ದಾನೆ. ಹಾಗಾಗಿ ಪ್ರಿಯ ದೇವ ಮಗುವೆ, ನಿನ್ನ ಸಕಲಕ್ಕೂ ಆತನೇ ಪರಿಹಾರ ಆಗಿರೋದ್ರಿಂದ ಆತನ ಬಳಿಗೆ ಬಾ ಪ್ರಿಯ ದೇವ ಮಗುವೆ. ಎಲ್ಲೆಲ್ಲ ಓಡಬೇಡ ಪ್ರಿಯ ದೇವ ಮಗುವೆ. ದೇವರ ಸಾನ್ನಿಧ್ಯದಲ್ಲಿ ನಿಂತ್ಕೋ ಪ್ರಿಯ ದೇವ ಮಗುವೆ. ದೇವರು ನಿನ್ನನ್ನು ಬಿಡಿಸುವವನಾಗಿದ್ದಾನೆ. ದೇವರು ನಿನ್ನನ್ನು ಕಾಯುವವನಾಗಿದ್ದಾನೆ. ದೇವರು ನಿನ್ನನ್ನು ಕಾಪಾಡುವವನಾಗಿದ್ದಾನೆ. ದೇವರು ನಿನ್ನನ್ನು ನಡೆಸುವವನಾಗಿದ್ದಾನೆ. ಇದನ್ನು ಮಾತ್ರ ನೀನು ನಿನ್ನ ಜೀವಿತ ಕಾಲವೆಂದೆಂದಿಗೂ ಸಹ ಮರೆಯಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯಾದ ದೇವರೇ, ನೀನೇ ಸಮಸ್ತಕ್ಕೂ ಪರಿಹಾರ ಆಗಿರೋದ್ರಿಂದ ನಾವು ನಿನ್ನನ್ನೇ ನಂಬುವಂತೆ, ನಿನ್ನನ್ನೇ ಎದುರು ನೋಡುವಂತೆ, ನಿನ್ನನ್ನೇ ಅಪ್ಪ ನಾವು ನಂಬಿ ನಿನ್ನನ್ನೇ ಹಂಬಲಿಸುವಂತೆ ನಮಗೆ ಸಹಾಯ ಮಾಡು. ಯಾರೆಲ್ಲ ನಿನ್ನ ಮಕ್ಕಳು ಕರ್ತನೆ ಯಾವುದೆಲ್ಲ ಸಮಸ್ಯೆಗಳಲ್ಲಿ, ಯಾವುದೆಲ್ಲ ವಿರುದ್ಧವಾದಂಥ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಆ ಜನರನ್ನ ಮುಟ್ಟು ಪರಿಶುದ್ಧನೆ, ಅವರನ್ನ ಆಶೀರ್ವದಿಸಪ್ಪ. ಅವರನ್ನ ಮುಟ್ಟು ಪರಿಶುದ್ಧನೆ, ಅವರನ್ನ ಆಶೀರ್ವದಿಸಪ್ಪ. ಅವರನ್ನ ಕರ್ತನೆ ಎಲ್ಲಾದ್ರಿಂದ ಬಿಡುಗಡೆ ಕೊಟ್ಟು ನಿನ್ನ ಶ್ರೇಷ್ಠ ಪರಿಹಾರದಿಂದ ಅವರು ನೆಲೆಗೊಳಿಸಬೇಕೆಂಬುದಾಗಿ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.